ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಮೌನ ಯೋಗಿಗಳು, ಕೃಷಿ ಋಷಿಗಳು, ಮಹಾನ್ ತಪಸ್ವಿಗಳು, ನಡೆದಾಡುವ ದೇವರೆಂದು ಪ್ರಸಿದ್ಧಿಯಾಗಿರುವ ಪೂಜ್ಯ ಶ್ರೀ ಗುರುಪಾದಲಿಂಗ ಮಹಾಶಿವಯೋಗಿಗಳಿಗೆ ಯಳಸಂಗಿಯ ಸಿದ್ಧಲಿಂಗೇಶ್ವರ ವಿರಕ್ತ ಮಠದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಪೂಜ್ಯರಿಗೆ ಭಕ್ತರು ಪಾದಪೂಜೆ ಮಾಡಿದರು. ನಂತರ ಶ್ರೀಮಠದ ಅಡಿಯಲ್ಲಿ ನಡೆಯುತ್ತಿರುವ ಶಾಲೆಯ 1ನೇ ತರಗತಿಯ ಮಕ್ಕಳಿಗೆ ಅಕ್ಷತೆಯಿಂದ ಅಕ್ಷರಾಭ್ಯಾಸ ಮಾಡಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಪಾಲಕರು ಆಗಮಿಸಿ ಪೂಜ್ಯರ ಆಶೀರ್ವಾದ ಪಡೆದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನೋಡಿ, ಒಬ್ಬರು ಬರ್ರಿ ಬರ್ರಿ. ಶಶಿಕಲಾ ಜಿ ಜಮಾದಾರ್, ರೇಣುಕಾ ಎಸ್ ಭಜಂತ್ರಿ. ಶಶಿಕಲಾ ಜಿ ಜಮಾದಾರ್, ರೇಣುಕಾ ಎಸ್ ಭಜಂತ್ರಿ. ಇಲ್ಲಿ ಹಾಜರಾತಿ ಪುಸ್ತಕದ ಆದ ನಂತರ ಇನ್ನೂ ಯಾರಾದರೂ ಸಂಪರ್ಕ ಮಕ್ಕಳು ಅಕ್ಷರಾಭ್ಯಾಸ ಮಾಸ್ಟರ್ ಕರ್ಕೊಂಡು ಬಂದ್ರಂದ್ರ ಅವರು ಕೂಡ ಈಗ ನೃತ್ಯದ ವಿದ್ಯಾರ್ಥಿಗಳು ತಯಾರಿಯಲ್ಲಿರಬೇಕು. ಈಗ ಏನು ಅಕ್ಷತೆಯಲ್ಲಿ ಪೂಜ್ಯರು ಒಂದು ಅಕ್ಷರಾಭ್ಯಾಸ ಮಾಡ್ತಿದ್ದಾರ, ಆ ಅಕ್ಷತೆಯನ್ನು ಮನೆ ತೆಗೆದುಕೊಂಡು ಹೋಗಿ ಒಂದು ಅನ್ನ ಪ್ರಸಾದ ಮಾಡಿ ನೀವು ಊಟ ಮಾಡ್ಬೋದು, ಮಗುವಿಗೆ ಊಟ ಮಾಡ್ಬೋದು. ಇದಕ್ಕಾಗಿ ಅಕ್ಷತೆ ಎಲ್ಲಿ ಛತ್ರೆಯನ್ನು ಮನೆಯಲ್ಲಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ಈಗ ನೃತ್ಯದ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಬಂದ್ರಿ ಅಲ್ಲೇನೇ ಸ್ವಲ್ಪ ಒಂದು ಬರೀ ನೃತ್ಯದವ್ರು ಬರಪ್ಪ. ಹಾಡಕೊಂಡು ಸರಿ, 1 ಮಿನಿಟ್ ಸ್ವಲ್ಪ ನಿಂದ್ರಿ. ಈಗ ನೃತ್ಯ ಆದ ನಂತರ ಮಾತ್ರ ಮುಂದುವರೆಸೋಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.